ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 33ನೇ ಅಧ್ಯಾಯ. ಸನ್ 1938ನೇ ಇಸ್ವಿಯಲ್ಲಿ ಮಕರ ಸಂಕ್ರಮಣದ ಶುಭ ದಿನದಂದು ಮಲಪ್ರಭಾ ನದಿಯಲ್ಲಿ ಸ್ನಾನಗೈದು ಮೊದಲನೆಯ ಕುಂಭಮೇಳ ಸಪ್ತಾಹವನ್ನು ಕಾದರವಳ್ಳಿಯಲ್ಲಿ ಪ್ರಾರಂಭಿಸಿದ ಬಗ್ಗೆ ಸೂಚನೆ. ಸ್ನಾನವಾದದು ನದಿಯೊಳೆಲ್ಲರದೇನು ಪುಣ್ಯವು ಪೊಗಳಲಳವೇ ಜ್ಞಾನಮೂರ್ತಿಗಳಿಂದ ಕುಂಭಸ್ಥಾಪನೆಯದ್ದಾದಾಯಿತು. ಬಹುವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಚಿಕ್ಕೋಡಿಯ ಚಿನ್ನಯ್ಯ ಸ್ವಾಮಿಗಳು, ಶ್ರೀ ಬಸನಗೌಡ ಮಹಾರಾಜರು, ಮಾತೋಶ್ರೀ ಗಂಗಾಂಬಿಕೆಯವರು ಹಾಗೂ ಗೌರಾಂಬ ಮಾತೋಶ್ರೀಯವರ ಸನ್ಮಾನ ಪಡೆದ ವಿಷಯವನ್ನು ಶ್ರವಣ ಮಾಡಿ ಧನ್ಯರಾದಿರಿ. ಚಿಕ್ಕೋಡಿಯ ಶ್ರೀ ಚಿನ್ನಯ್ಯ ಸ್ವಾಮಿಗಳ, ಶ್ರೀ ಬಸನಗೌಡ ಮಹಾರಾಜರ ಹಾಗೂ ಆದಿಶಕ್ತಿ ಸ್ವರೂಪಿಣಿಯರಾದ ಗೌರಾಂಬ ತಾಯಿಯವರ ಪೂಜೆಯು ಹಾಗೂ ಕುಂಭ ಪೂಜೆಯು ಮಹಾ ಪುಣ್ಯ ಪ್ರಸಾದವಾದ ಮಲಪ್ರಭಾ ನದಿಯ ತಟದಲ್ಲಿ ಒಳ್ಳೆ ವಿಜೃಂಭಣೆಯಿಂದ ನೆರವೇರಲ್ಪಡುವುದು. ಅಂತಹ ಅಪೂರ್ವವಾದ ಸಮಾರಂಭದಲ್ಲಿ ಆ ಮಹಾತ್ಮರ ದರ್ಶನ ಪಡೆದು ಕೃತಾರ್ಥರಾಗಬೇಕೆಂದು ಗ್ರಾಮದ ಎಲ್ಲ ಜನರು ಸ್ನಾನಾದಿಗಳಿಂದ ಶುಚಿಭೂರ್ತರಾಗಿ ಆ ಸ್ಥಾನಕ್ಕೆ ಹೋಗಲು ಬೇಗ ಏಳಿರಿ ಎಂದು ಕೋಳಿಗಳು ಕೂಗುತ್ತಾ ಊರ ಜನರನ್ನೆಲ್ಲ ಎಚ್ಚರಗೊಳಿಸುತ್ತಿರುವೆವು ಎಂಬಂತೆ ಕೂ ಕೂ ಎಂಬ ಕೂಗು ಕೇಳುತ್ತಿತ್ತು. ವರ್ಷಾ ಋತುವಿನಿಂದ ಬಂಧಿಸಲ್ಪಟ್ಟ ಕೋಗಿಲೆಗಳ ಬಾಯಿಬಂಧನದ ಶೆರೆಯು ಈ ಪೂಜ್ಯ ಮಹಾತ್ಮರ ಆಗಮನದಿಂದ ಬಿಡುಗಡೆಯಾಯಿತೋ ಏನೋ ಎಂಬಂತೆ ಅಲ್ಲಲ್ಲಿ ಕೋಗಿಲೆಗಳ ಮಧುರವಾದ ಧ್ವನಿಯು ಮೆಲ್ಲಗೆ ಕೇಳಿಬರುತ್ತಿತ್ತು. ಭ್ರಮರಗಳ ಝೇಂಕಾರದ ಇಂಪಾದ ನೀನಾದವು, ಗಿಳಿಗಳ ಹಾಗೂ ಇನ್ನುಳಿದ ಹಕ್ಕಿಗಳ ಚಿಲಿಪಿಲಿ ಕಲಕಲಾಟರವು ಎಲ್ಲೆಡೆಯಲ್ಲಿಯೂ ಪಸರಿಸಿ ಮನಸ್ಸಿಗೆ ಮುದ ನೀಡುತ್ತಿತ್ತು. ಮಂದಾನಿಲವು ಬೀಸಿದಾಗ ಇಬ್ಬನಿಯು ಮೈಗೆ ಜುಮ್ಮೆನಿಸುತ್ತಿತ್ತು. ಒಟ್ಟಿನ ಮೇಲೆ ಆ ಬೆಳಗಿನ ಸಂಭ್ರಮವು ವಿರಾಜಮಾನವಾಗಿ ಕಂಗೊಳಿಸಲ್ಪಡುತ್ತಿತ್ತು. ಆ ಸಮಯದಲ್ಲಿ ಗುರುಮನೆತನದ ಎಲ್ಲ ತಾಯಿಗಳು ಎದ್ದು ಹೊರಗೆ ಬಂದರು. ಊರ ದೇವಾಲಯಗಳಲ್ಲಿಯ ಬೇರಿಗಳಿಂದ ಢಮ್ ಢಮ್ ಎಂಬ ನಾದವು, ಗುಡಿಗಳಲ್ಲಿ ದೇವರನ್ನು ಪೂಜಿಸುವ ಅರ್ಚಕರ ಘಂಟಾನಾದವು, ಶಂಖಧ್ವನಿಯು, ಜಾಂಗಟಿಗಳ ಢನ್ ಢನ್ ಎಂಬ ಸುನಾದವು ಮೈಯೇಳಿಸಿ ದತ್ತವಾಡದ ತಾಯಂದಿರನ್ನು ಬಹು ಆಹ್ಲಾದಗೊಳಿಸಿದವು. ಸನಾತನ ಧರ್ಮದ ಸಂಸ್ಕೃತಿಯು ಇಲ್ಲಿ ಸುವಿಧಾನುಸಾರವಾಗಿ ಅಭಿವೃದ್ಧಿಗೊಂಡು ಊರ್ಜಿತ ಸ್ಥಿತಿಯಲ್ಲಿ ನಿಂತಿದೆ. ಆದ್ದರಿಂದ ಈ ಊರು ನಾಡಿಗೆಲ್ಲ ಆದರ್ಶಪ್ರಾಯವಾಗಿದೆ ಎಂದು ಆ ತಾಯಿಗಳ ಭಾವನೆಯಲ್ಲಿ ಹೊಳೆಯುತ್ತಿತ್ತು. ಅಷ್ಟರಲ್ಲಿ ತೀರಾ ಬೆಳಗಾಯಿತು. ಅವರು ಅಲ್ಲಿಯೇ ಇದ್ದ ಶ್ರೀರಾಮಲಿಂಗೇಶ್ವರ ದೇವಾಲಯಕ್ಕೆ ಹೋಗಿ ನಮಸ್ಕರಿಸಿದರು. ಇಂತಹ ಭವ್ಯ ಮತ್ತು ದಿವ್ಯವಾದ ಸುಲಕ್ಷಣಗಳಿಂದ ಕೂಡಿದ ಪರಿಪೂರ್ಣವಾದ ಶಿವಲಿಂಗವನ್ನು ನಾವೆಲ್ಲಿಯೂ ನೋಡಿಲ್ಲವೆಂದು ಮಾತನಾಡುತ್ತಾ ಆ ಶಿವಲಿಂಗಕ್ಕೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕರಿಸಿ ನದಿಯ ಕಡೆಗೆ ಹೋಗಿ ಬರುವೆವೆಂದು ಎಲ್ಲರೂ ಹೋದರು. ಅಲ್ಲಿ ನದಿಯ ದಂಡೆಯ ಮೇಲೆ ನಿಂತು ಮಲಪ್ರಭೆಯು ವಯ್ಯಾರದಿಂದ ಹರಿದು ಬರುತ್ತಿರುವ ಸೊಬಗು ಹಾಗೂ ನದಿಯ ಮಧ್ಯದಲ್ಲಿಯೇ ಪ್ರಾಚೀನ ಕಾಲದಲ್ಲಿ ರಚಿತವಾದ 3 ದೇವಾಲಯಗಳ ಕಟ್ಟಡದ ಸೌಂದರ್ಯ ಮತ್ತು ದೊಡ್ಡದಾದ ನದಿಯ ವಿಗ್ರಹವನ್ನು ಕಂಡು ಪ್ರಸನ್ನರಾದರು. ಹೊಳೆಯೊಳಗೆ ಇಳಿದು ಮುಖಮಾರ್ಜನ ಮಾಡಿಕೊಂಡು ಬಂದು ಆ ದೇವಾಲಯಗಳನ್ನು ಮೊದಲು ನೋಡಿ ಬರಬೇಕೆಂದು ತಾಯಂದಿರು ತಮ್ಮ ಮನೋಭಿಪ್ರಾಯವನ್ನು ವ್ಯಕ್ತಗೊಳಿಸಲು, ಮಾತೋಶ್ರೀ ಗೌರಾಂಬ ತಾಯಿಯವರು ದೇವರ ದರ್ಶನಕ್ಕೆ ಬರಗೈಯಿಂದ ಹೋಗಬಾರದು, ಕಾಯಿ ಕರ್ಪೂರ ಹಣ್ಣು ತೆಗೆದುಕೊಂಡು ಹೋಗಬೇಕು. ಆದರೆ ನಾವು ಮೊದಲು ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ದರ್ಶನ ಕೊಟ್ಟು ಅವರಿಂದ ವಿದಾಯ ಪಡೆದು ಆಮೇಲೆ ಈ ದೇವಾಲಯಗಳಿಗೆ ಹೋಗೋಣ ಬನ್ನಿರಿ ಎನ್ನಲು ಎಲ್ಲರೂ ಅಜ್ಜನವರ ಆಶ್ರಮಕ್ಕೆ ಬಂದು ಭಸ್ಮ ಮತ್ತು ಕುಂಕುಮ ಧರಿಸಿಕೊಂಡು ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ದರ್ಶನವಿತ್ತರು. ಆಗ ಅವರು ಅವರೆಲ್ಲರಿಗೆ ಹಾಲು ಹಣ್ಣು ತೆಗೆದುಕೊಳ್ಳಲು ಹೇಳಿದಾಗ ಅವರು, ಈಗೇನು ಬೇಡ, ನದಿಯಲ್ಲಿದ್ದ ಶಿವಪಾರ್ವತಿಯರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಊರಲ್ಲಿ ಹೋಗಿ ಅಲ್ಲಿದ್ದ ದೇವಾಲಯಗಳ ದರ್ಶನ ಪಡೆದು ಹಾಗೆಯೇ ತಮ್ಮ ಮನೆಗೆ ಹೋಗಿ
ಶ್ರೀ ಗಂಗಯ್ಯ ಸ್ವಾಮಿಗಳಿಗೂ ಭೇಟಿಯಾಗಿ ಮತ್ತು ಆಮೇಲೆ ಫಲಹಾರ ಮಾಡುವೆವು. ನಮ್ಮ ಸಲುವಾಗಿ ನೀವು ಚಿಂತಿಸುವ ಕಾರಣವೇ ಇಲ್ಲಿ. ಈ ಊರ ಜನರೆಲ್ಲರೂ ನಮ್ಮ ಬಳಗವೇ ಎಂದು ನಾವು ನಂಬಿದ್ದೇವೆ. ಅಂದ ಮೇಲೆ ನಮಗೇನು ಕೊರತೆ? ನೀವು ನಮ್ಮ ಚಿಂತೆ ಬಿಟ್ಟು ಈ ದಿನದ ಕಾರ್ಯಕ್ರಮವೇನು? ನೀವು ಮತ್ತು ದೈವದವರು ಕೂಡಿ ಟರಾಯಿಸಿದ ಕಾರ್ಯಕ್ರಮಗಳು ತಕ್ಕ ಸಮಯಕ್ಕೆ ನೆರವೇರುವಂತೆ ವ್ಯವಸ್ಥಾಪಕರಿಗೆ ಎಚ್ಚರ ಕೊಡುತ್ತಾ ಕೆಲಸ ಮಾಡಿಸುವ ವಿಷಯದಲ್ಲಿ ನಿರತರಾಗಿರಿ. ನಾವು ಈಗಲೇ ಹೋಗಿ ತಾಸು ಸಮಯದಲ್ಲಿಯೇ ತಿರುಗಿ ಬರುವೆವು ಎಂದು ಹೇಳಿದರು. ಆಗ ಶ್ರೀ ಅದೃಶ್ಯ ಶಿವಯೋಗಿಗಳವರು, ಆಗಲಿ ನಿಮ್ಮಿಚ್ಛೆ, ಹೋಗಿ ಬನ್ನಿರಿ, ಆದರೆ ಬೇಗ ಬನ್ನಿರಿ ಎಂದು ಹೇಳಿದರು. ಸೀಮಿಮಠದ ಶ್ರೀ ಅಪ್ಪಯ್ಯ ಸ್ವಾಮಿಗಳು ಅವರ ಸಂಗಡ ಮಲ್ಲನಗೌಡನನ್ನು ಕಳುಹಿಸಿದರು. ತಾಯಂದಿರು ಮೊದಲು ನದಿಯಲ್ಲಿರುವ ಶಿವ ದೇವಾಲಯಕ್ಕೆ ಹೋದರು. ಮಲ್ಲಗೌಡನು ಅವರಿಗೆ ಅಲ್ಲಿದ್ದ ಎಲ್ಲ ದೇವತಾ ಮೂರ್ತಿಗಳನ್ನು ತೋರಿಸಿದನು. ಅವರು ದೇವರಿಗೆ ಕರ್ಪೂರ ಬೆಳಗಿ ಕಾಯಿ ಒಡೆದು ಹಣ್ಣು ಅರ್ಪಿಸಿ ಪ್ರಾರ್ಥಿಸಿದರು. ಆಗ ಮಾತೋಶ್ರೀ ಗೌರಮ್ಮನವರು ಆ ದೇವಾಲಯಗಳಲ್ಲಿ ಹಾಗೂ ಪರಿಸರದಲ್ಲಿಯೂ ಇದ್ದ ಮೂರ್ತಿಗಳ ಬಗೆಯನ್ನು ಕಂಡು ಸಾಕ್ಷಾತ್ ಕೈಲಾಸದ ಶಿವನ ಒಡ್ಡೋಲಗವಿಯಲ್ಲಿ ಮೆಳವೇಳಿಸಿದೆ ಎಂದು ಉದ್ಗಾರ ತೆಗೆದರು. ಇಲ್ಲಿ ಸರ್ವ ದೇವತೆಗಳು ಆಗಮಿಸಿ ಏಕಾಗ್ರಚಿತ್ತರಾಗಿ ಕುಳಿತಿದ್ದಾರೆಂಬಂತೆ ತೋರುತ್ತದೆ. ಇಂತಹ ಅಪ್ರತಿಮ ಸ್ಥಾನಕ್ಕೆ ನಾವು ಬಂದಿರುವುದು ನಮ್ಮ ಪುಣ್ಯ ಅನುಪಮವಾದದ್ದೇ ಸರಿ. ಹೀಗೆ ಸರ್ವ ದೇವತಾ ಸಹಿತವಾಗಿ ಶಿವಪಾರ್ವತಿಯರು ಇಲ್ಲಿ ನೆಲೆಸಿರುವುದರಿಂದ ಈ ಪುಣ್ಯ ನದಿಯು ಮಹಾಶಿವತೀರ್ಥವೆಂದು ಈಕೆಯೇ ತನ್ನಲ್ಲಿ ಮಿಂದವರ ತ್ರಿಮಲ ದೋಷವನ್ನು ತಪ್ಪದೇ ನಾಶಗೊಳಿಸುವಳೆಂದು ಕೈಸಾರಿ ಹೇಳುವೆನು ಎಂದು ಪ್ರಶಂಸಿಸಿದರು. ಅಲ್ಲಿಯೇ ಕೆಲವು ಹೊತ್ತು ಕುಳಿತು ಮೌನಧಾರಣರಾಗಿ ಏನೇನೋ ಪ್ರಾರ್ಥಿಸಿದರು. ಕೂಡಲೇ ಈಗ ಸಮಯವಲ್ಲ ಎಂದು ಅನ್ನುತ್ತಾ ಎದ್ದು, ಇನ್ನು ಊರೊಳಗೆ ಹೋಗೋಣ, ನಡೆಯಿರೆಂದು ಎಲ್ಲರೊಡನೆ ಸಾಗಿದರು. ಊರೊಳಗೆ ಮಲಗೌಡನು ವೀರಭದ್ರ ದೇವರ ಗುಡಿಗೆ ಕರೆತಂದನು. ಅಲ್ಲಿಯ ಸೊಬಗನ್ನು ಆ ಮಹಾತಾಯಿಗಳು ಕಂಡು ಶ್ರೀ ವೀರಭದ್ರ ದೇವರ ಹಾಗೂ ಶ್ರೀ ಶಂಭುಲಿಂಗನ ದರ್ಶನ ಪಡೆದು ಅಲ್ಲಿಯೂ ಕಾಯಿ ಕರ್ಪೂರ ಮಾಡಿಕೊಂಡು ಇನ್ನು ಶ್ರೀ ಅದೃಶ್ಯ ಶಿವಯೋಗಿಗಳವರ ಮನೆಗೆ ಹೋಗೋಣವೆಂದು ಮಲಗೌಡನೇ ಹೇಳಿದರು. ಮಾತೋಶ್ರೀ ಅವರು ಅಜ್ಜನವರ ಮನೆಗೆ ತಲುಪಿದ ತಕ್ಷಣ ಶ್ರೀ ಗಂಗಯ್ಯನವರು ಎದುರುಗೊಂಡು ನಮಸ್ಕರಿಸಿ ಕೈಕಾಲಿಗೆ ನೀರು ತಂಬಿಗೆಯನ್ನು ನೀಡಿ ಒಳಗೆ ಡೊಳ್ಳಾರಿಗೆಯ ಮೇಲೆ ಕೂಡಿಸಿದರು. ಅದರಂತೆ ಮಾತೋಶ್ರೀಯವರು ಕೂಡಲು ಕ್ಷೇಮ ಸಮಾಚಾರದ ಮಾತುಕತೆಗಳಾದವು. ಈರವಕ್ಕನು ನಗುತ್ತಾ ಬಂದು, ಮಾತೋಶ್ರೀಗಳಿರ, ಜಗತ್ಪೂಜ್ಯರಾದ ತಾವು ನಮ್ಮ ಈ ಮನೆಗೆ ಬಂದಿದ್ದೆಂದರೆ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತೆಯೇ ಹೆಸರಿ ಎಂದರು. ಅದಕ್ಕೆ ಮಾತೋಶ್ರೀ, ಅವ್ವ, ಅವರು ಯಾರು ಬಡವರು? ಇಲ್ಲಿ ಶ್ರೀ ಚನ್ನಬಸವಣ್ಣ ಅಪರಾವತಾರಿಯಾದ ಸಾಕ್ಷಾತ್ ಮಡಿವಾಳೇಶ್ವರನೇ ತಮ್ಮ ಮನೆಯಲ್ಲಿ ಆವಿರ್ಭವಿಸಿರುವನೆಂದ ಮೇಲೆ ನಮ್ಮ ಕುಲಕೋಟಿಯೇ ಪಾವನ. ಶ್ರೀದೇವಿ ಕ್ಷೀರಸಾಗರವು ತವರು ಮನೆಯಾದಂತೆ ಮಹಾತ್ಮ ಅದೃಶ್ಯ ಸ್ವಾಮಿಗಳು ನಿಮ್ಮ ಮೈದುನರಾದುದರಿಂದ ಅವಿರಳ ನಿತ್ಯಾನಂದ ಮುಕ್ತಾಂಗನೆ ಎಂಬ ಭಾಗ್ಯದೇವತೆ ನಿಮ್ಮ ಭವನ ತವರು ಮನೆಯಾಗಿರುವುದೆಂದು ನಿಜವಾಗಿ ನಂಬು. ತಂಗಿ, ಈ ಮನೆತನಕ್ಕೆ ಗೃಹಲಕ್ಷ್ಮಿಯಾಗಿ ಬಂದ ನೀನು ಸಾಮಾನ್ಯಳೆಂದು ತಿಳಿಯಬೇಡ. ಮಹಾಸ್ವಾಮಿಗಳನ್ನು ಅತ್ಯಂತ ಆದರದಿಂದ ಸತ್ಕರಿಸಿರುವ ನಿಮ್ಮ ಸದ್ವರ್ತನೆಯ ಸಂದೇಶವನ್ನು ನಾವು ಆಗಾಗ ಕೇಳುತ್ತಿರುವೆವು. ಮಹಾಭಾಗ್ಯ ಮುಕ್ತಾಂಗನೆಯು ನಿಮ್ಮ ಮನೆತನದ ಉಳಿಗದ ದಾಸಿ ಎಂದು ತಿಳಿಯಿರಿ. ಇಂತಹ ಪರಮಾನಂದ ಪ್ರದವೂ ಶಾಶ್ವತವೂ ಅತ್ಯುತ್ತಮವೂ ಅವಿನಾಶಿಯೂ ಆದ ಭಾಗ್ಯ ದೇವತೆಯೇ ನೀನು. ಇಂತಹ ನಿನ್ನ ದರ್ಶನದಿಂದ ನಾವು ಧನ್ಯರೆಂದು ತಿಳಿಯುತ್ತೇವೆ. ಸುಶೀಲೆಯಾದ ನೀನು ಇನ್ನೂ ಸಣ್ಣವಳು, ಮಾನವ ವರ್ಗದವಳು ಎಂದು ತಿಳಿಯದಿರು ಎಂದು ನಿಜಾನುಭವ ಸುಧಾರಸವನ್ನು ಪಾನ ಮಾಡಿಸಿ ಕೃಪಾ ಕಟಾಕ್ಷದಿಂದ ನಿರೀಕ್ಷಿಸುತ್ತಿರುವಾಗ ಅಂತಃಕರಣದಲ್ಲಿ ತುಂಬಿ ತುಳುಕುತ್ತಿರುವ ವಾತ್ಸಲ್ಯ ಮತ್ತು ಅತ್ಯಧಿಕವಾಗುತ್ತಿತ್ತು. ಇಂತಹ ಗೌರವದಿಂದ ಪ್ರಶಂಸಿಸುವ ಮಾತುಗಳಿಂದ ಈರವಳು ಅತ್ಯಂತ ಹರ್ಷಿತಳಾದಳು. ಆಗ ಶ್ರೀ ಗಂಗಯ್ಯ ಸ್ವಾಮಿಗಳು, ನಾವು ಸಂಸಾರಿಗಳು ನಮ್ಮನ್ನು ಮಹಾಶರಣರಿಗಿಂತಲೂ ಹೆಚ್ಚಿನವರೆಂದು ಮಾತೋಶ್ರೀಗಳು ಭಾವಿಸಿರುವರಲ್ಲ, ಏನು ವಿಚಿತ್ರ ಇವರ ತಿಳುವಳಿಕೆ ಎಂದು ತಮ್ಮೊಳಗೆ ತಾವೇ ವಿಚಾರಮಗ್ನರಾದರು. ಕೊನೆಗೆ ನಮ್ಮ ಅದೃಶ್ಯಪ್ಪನು
ಪಾರಮಾರ್ಥದ ಅತ್ಯುನ್ನತ ಸ್ಥಾನಕ್ಕೆ ಹೋಗಿ ತಲುಪಿದ ಪ್ರಭಾವ ನಮ್ಮ ಮನೆತನವನ್ನೇ ಪಾವನಗೊಳಿಸಿದ್ದೇ ಇದಕ್ಕೆ ಕಾರಣವೆಂದು ತಿಳಿದು ಮನದೊಳಗೆ ಅತ್ಯಂತ ಸಂತೋಷಪಟ್ಟರು. ಈರವಳು ಒಗ್ಗರಣೆ ಕೊಟ್ಟು ಅವಲಕ್ಕಿಯನ್ನು ತಯಾರಿಸಿ ಉಂಡಿ ಅವಲಕ್ಕಿ ಬಾಳೆಹಣ್ಣನ್ನು ಮತ್ತು ಅದೇ ಹಿಂಡಿಟ್ಟ ಹಾಲನ್ನು ಕುಡಿಯಲಿಕ್ಕೆ ಕೊಟ್ಟರು. ಮಾತೋಶ್ರೀ ಗೌರಮ್ಮ ತಾಯಿಯವರು ಶ್ರೀ ಗಂಗಯ್ಯನವರ ಜೊತೆಗೆ ಆ ಪ್ರಸಾದವನ್ನು ಸೇವಿಸಿದರು. ಮಾತೋಶ್ರೀ ಗೌರಮ್ಮ ತಾಯಿಯವರು, ತಂಗಿ ಈರಮ್ಮ, ನೀವೆಲ್ಲರೂ ಶ್ರೀ ರಾಮಲಿಂಗ ದೇವಸ್ಥಾನಕ್ಕೆ ಬರಬೇಕು, ಕೆಲಸಗಳಲ್ಲಿ ಭಾಗವಹಿಸಬೇಕು ಎಂದು ಹೇಳಿ ಶ್ರೀ ರಾಮಲಿಂಗ ದೇವಸ್ಥಾನದಲ್ಲಿರುವ ಶ್ರೀ ಅದ್ರಶ್ಯ ಶಿವಯೋಗಿಗಳ ಆಶ್ರಮಕ್ಕೆ ಹೋದರು. ಶ್ರೀ ಬಸವಣ್ಣಪ್ಪ ಪಾಟೀಲರು, ಸಿಮಿಮಠದ ಶ್ರೀ ಅಪ್ಪಯ್ಯ ಸ್ವಾಮಿಗಳು, ಶ್ರೀ ವೀರಭದ್ರಯ್ಯ ಮುಚ್ಚಂಡಿಯವರು ಹಾಗೂ ಸಮಸ್ತ ಗ್ರಾಮದ ಹಿರಿಕಿರಿಯರೆಲ್ಲರೂ ಕೂಡಿಕೊಂಡು ಪಲ್ಲಕ್ಕಿಯಲ್ಲಿ ಶ್ರೀ ಭಾವ ಮಹಾರಾಜರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಹೂವಿನ ಮಾಲೆ ಹಾಕಿ ಮಂಗಲ ವಾದ್ಯಗಳು ಮೊಳಗುತ್ತಿರಲು ಭಜನಾ ಮೇಳದವರು ಭಜನೆಯನ್ನು ಮಾಡುತ್ತಾ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜ್ ಕಿ ಜೈ ಎಂದು ಜೈಕಾರ ಹಾಕುತ್ತಾ ಕರಡಿ ಮಜಲು, ಹಲಗೆಯವರ ಮತ್ತು ಕಹಳೆಯವರು ತಮ್ಮದೇ ಆದ ಭಾವೋದ್ವೇಗ ಮತ್ತು ಭಕ್ತಿ ಸಾಗರದಲ್ಲಿ ಮುಳುಗಿ ಪಲ್ಲಕ್ಕಿಯ ಮುಂದೆ ಮುಂದೆ ನಡೆಯುತ್ತಿದ್ದರು. ಪಲ್ಲಕ್ಕಿಯು ಅಗಸಿಯ ಮೂಲಕ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವನ್ನು ತಲುಪಿತು. ಅಲ್ಲಿ ಶ್ರೀ ಅದ್ರಶ್ಯ ಶಿವಯೋಗಿಗಳು ಕೂಡಿದ ಎಲ್ಲ ಭಕ್ತರಿಗೆ ಹೀಗೆಯೇ ಉತ್ಸವ ಸಹಿತವಾಗಿಯೇ ನದಿಗೆ ಹೋಗತಕ್ಕದ್ದು, ನದಿಯಲ್ಲಿ ಸಂಕ್ರಮಣ ಸ್ನಾನ ಜರುಗಬೇಕು, ನಮ್ಮನ್ನು ಸ್ನಾನ ಮಾಡಿಸಿರಿ, ಅಲ್ಲಿಯೇ ನದಿಯ ದಂಡೆಯ ಮೇಲಿರುವ ಗೌಡರ ಮಾವಿನ ತೋಪಿನಲ್ಲಿ ಕುಂಭಪೂಜೆ ಗುರುಪೂಜೆಯನ್ನು ನೆರವೇರಿಸಿ ಇಂದಿನ ಮಹಾಪ್ರಸಾದವನ್ನು ಎಲ್ಲರೂ ಅಲ್ಲಿಯೇ ಮಾಡತಕ್ಕದ್ದು ಎಂದು ಹೇಳಿದರು. ಮೇನೆಯೊಳಗೆ ಶ್ರೀ ಅದ್ರಶ್ಯ ಶಿವಯೋಗಿಗಳನ್ನು ಕೂಡಿಸಿಕೊಂಡು ಹೋಗಿ ನದಿಯ ದಂಡೆಯ ಮೇಲೆ ಮೇನೆ ಹಾಗೂ ಪಲ್ಲಕ್ಕಿಯನ್ನು ಇರಿಸಿದರು. ತೀಲ, ಅರಿಶಿನ ಮತ್ತು ಕೊಬ್ಬರಿ ಮಿಶ್ರಣದ ಚೂರ್ಣವನ್ನು ಮೈಗೆ ಹಚ್ಚಿಕೊಂಡು ಶ್ರೀ ಬಸನಗೌಡ ಮಹಾರಾಜರು, ಶ್ರೀ ಅದ್ರಶ್ಯ ಶಿವಯೋಗಿಗಳು, ಮಾತೋಶ್ರೀ ಗೌರಾಂಬ ತಾಯಿಯವರು ಹಾಗೂ ಬಳಗದವರು, ಶ್ರೀ ಸೀಮಿಮಠದ ಸ್ವಾಮಿಗಳು, ಶ್ರೀ ಚಿಕ್ಕೋಡಿ ಸ್ವಾಮಿಗಳು ಮತ್ತು ಉಳಿದ ಸದ್ಭಕ್ತರು ವಿಧಿಪೂರ್ವಕವಾಗಿ ನದಿಯಲ್ಲಿ ಸ್ನಾನ ಮಾಡಿದರು. ಆಮೇಲೆ ಮಾತೋಶ್ರೀ ಗೌರಮ್ಮನವರು ನೀರಿನ ಸಮೀಪದಲ್ಲಿಯೇ ಒಣಗಿದ ನೆಲವಿರುವ ಸ್ಥಳದಲ್ಲಿ ಒಂದು ಕಂಬಳಿಯನ್ನು ಹಾಸಲು ಹೇಳಿ ಅದರ ಮೇಲೆ ಶ್ರೀ ಅದ್ರಶ್ಯ ಶಿವಯೋಗಿಗಳಿಗೆ ಕೂಡಿರುವಂತೆ ಆಜ್ಞಾಪಿಸಿದರು. ಆ ಪ್ರಕಾರ ಶ್ರೀ ಅದ್ರಶ್ಯ ಶಿವಯೋಗಿಗಳು ಗದ್ದಿಗೆಯ ಮೇಲೆ ಕೂಡಿರುವುದಷ್ಟೇ ತಡ ಕೂಡಲೇ ಅವರಿಗೆ ಸಮಾಧಿ ಸ್ಥಿತಿಯು ಅಳವಟ್ಟಿತು. ಅದೇ ಸಮಯ ಸಾಧಿಸಿ ಮಾತೋಶ್ರೀ ಗೌರಮ್ಮನವರು, ಮಾತೋಶ್ರೀ ಗಂಗಾಂಬೆಯವರು, ಶ್ರೀ ಬಸನಗೌಡ ಮಹಾರಾಜರು, ಶ್ರೀ ಅಪ್ಪಯ್ಯ ಸ್ವಾಮಿಗಳು, ಶ್ರೀ ಚಿನ್ನಯ್ಯ ಸ್ವಾಮಿಗಳು ಗಂಧ, ಪುಷ್ಪ, ದೀಪ, ಧೂಪಗಳಿಂದ ಅವರನ್ನು ಪೂಜಿಸಿದರು. ಕಾಯಿ ಒಡೆದು ಬಾಳೆಹಣ್ಣು ನೈವೇದ್ಯ ಮಾಡಿದರು. ಸಂಕ್ರಮಣದ ಪುಣ್ಯಕಾಲ ಪುಣ್ಯವಾದ ಸ್ಥಾನದಲ್ಲಿ ಪುಣ್ಯಮಯವಾದ ಮಲಪ್ರಭಾ ನದಿಯಲ್ಲಿಯ ಪುಣ್ಯ ಸ್ನಾನವು ಶ್ರೀ ಚನ್ನಬಸವೇಶಾಂತಿಭೂತ ಗರಗದ ಶ್ರೀ ಮಡಿವಾಳೇಶ್ವರರ ಅಪರಾವತಾರಿಯಾದ ಜಂಗಮ ಪೊಂಗವರೆನ್ನ ಶ್ರೀ ಅದ್ರಶ್ಯ ಶಿವಯೋಗಿಗಳ ಮಹಾಪೂಜೆ ಎಂದು ನಮಗೆ ಘಟಿಸಿದ್ದೆಂದರೆ ನಿಸ್ಸೀಮವಾದ ಪುಣ್ಯದ ಫಲ. ವಿರಾಗಮದಲ್ಲಿ ಸ್ಥಾವರಾರಾಧನಂ ಪುಣ್ಯಂ ಜಂಗಮಾನಂ ವಿಶಿಷ್ಯತೆ ಸಾಧಾರಣ ಸಹಸ್ರಭ್ಯೋ ಜಂಗಮಂತೂ ವಿಶೇಷತಂ. ಅಂದರೆ ಲಿಂಗವ ಪೂಜಿಸಿದರೆ ಪುಣ್ಯ ಫಲಕ್ಕೆ ಕಾರಣ, ಜಂಗಮವ ಪೂಜಿಸಿದರೆ ಮೋಕ್ಷಕ್ಕೆ ಕಾರಣ. ಈ ಎರಡೂ ಸರಿಯನ್ನಬಾರದು, ಜಂಗಮವೇ ಅಧಿಕವೆಂದು ವಿರಾಗಮದಲ್ಲಿ ನಿರೂಪಿಸಿದಂತೆ ಈ ಮಹಾಪುಣ್ಯಪ್ರದ ಸಮಯದಲ್ಲಿ ಪುಣ್ಯಸ್ಥಾನದಲ್ಲಿ ಕೇವಲ ಕೈವಲ್ಯ ಪದವಿಯಲ್ಲಿಯೇ ಸ್ಥಿರದಾದ ಜಂಗಮವರ್ಯರ ಪೂಜೆಯು ನಮ್ಮಿಂದ ನೆರವೇರಿದೆ ಎಂದ ಮೇಲೆ ನಮ್ಮ ಎಷ್ಟೋ ಜನ್ಮದ ಪುಣ್ಯಫಲವೇ ಅಲ್ಲದೆ ಬೇರೊಂದಿಲ್ಲವೆಂದು ತಿಳಿದು ಪರಮಾನಂದದಲ್ಲಿ ಲೋಲಾಡಿದರು. ಇವರನ್ನು ಕಂಡು ಶ್ರೀ ಪಾಟೀಲರು, ಶ್ರೀ ಸಿಮಿಮಠದ ಸ್ವಾಮಿಗಳು, ಊರ ದೈವದವರು ಬಿಲ್ವದಳ ತಂದು ಶ್ರೀಗಳವರ ಪಾದಕ್ಕೆ ಅರ್ಪಿಸಿ ನಮಸ್ಕರಿಸಿದರು. ಇದಾದ ಮೇಲೆ ಶ್ರೀ ಅದ್ರಶ್ಯ ಶಿವಯೋಗಿಗಳು ಬಹಿರ್ಮುಖರಾಗಿ ಕಣ್ತೆರೆದು ನೋಡಲಾಗಿ ಎಲ್ಲರೂ ತಮ್ಮನ್ನು ಪೂಜಿಸಿರುವರೆಂದು ಗೊತ್ತಾಯಿತು.
ಆಗಲಿ ಸದ್ಗುರು ಇಚ್ಛೆಯೆಂದು ನಕ್ಕರು. ಇನ್ನು ಎಲ್ಲರೂ ಕೂಡಿಕೊಂಡು ಗೌಡರ ಮಾವಿನ ತೋಪಿಗೆ ಹೋಗೋಣ ಎಂದರು. ಮೇನೆಯಲ್ಲಿ ಅಜ್ಜನವರನ್ನು ಕೂಡಿಸಿಕೊಂಡು ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜ್ ಕಿ ಜೈ ಎಂದು ಜಯ ಘೋಷ ಮಾಡುತ್ತಾ ಮೇನೆಯನ್ನು ಹೊತ್ತರು. ಪಲ್ಲಕ್ಕಿ ಹೊರುವವರು ಪಲ್ಲಕ್ಕಿ ಹೊತ್ತುಕೊಂಡು ಮಾವಿನ ತೋಪಿಗೆ ಬಂದರು. ಮಾತೋಶ್ರೀ ಗೌರಮ್ಮನವರು ಈರಪ್ಪ ಮಾಟೋಳಿ ಎಂಬುವವನಿಗೆ ಕುಂಭ ಪೂಜೆಗೆ ಮತ್ತು ಕುಂಭದ ನೈವೇದ್ಯಕ್ಕೆ ಅನ್ನ ಮೊಸರು ಹಾಗೂ ಪೂಜಾ ದ್ರವ್ಯವೆಂದರೆ ಗಂಧ, ಅಕ್ಷತೆ, ಪತ್ರಿ, ಪುಷ್ಪ, ಧೂಪ, ದೀಪ ಸಹಿತವಾಗಿ ತರಬೇಕು. ನಿಮ್ಮ ಮನೆಯಲ್ಲಿಯೇ ಅಂಬಲಿ ಮಾಡಿಸಬೇಕು. ಕುಂಬಾರ ಮನೆಯಿಂದ ಹೊಸ ಬಿಂದಿಗೆ ತಂದು ಅದರಲ್ಲಿ ಆ ಅಂಬಲಿಯನ್ನು ಹಾಕಿಕೊಂಡು ಬರಬೇಕು ಎಂದು ತಿಳಿಸಿದರು. ಅದರಂತೆ ಅವನು ವೇಳೆಗೆ ಸರಿಯಾಗಿ ಎಲ್ಲವನ್ನೂ ಸಿದ್ಧಗೊಳಿಸಿ ತಂದು ಒಪ್ಪಿಸಿದನು. ಕುಂಭವನ್ನು ಸ್ಥಾಪಿಸುವ ಸ್ಥಳವನ್ನು ಸಾರಣೆಗೊಳಿಸಿ ರಂಗವಲ್ಲಿಯಿಂದ ಸಿಂಗರಿಸಿ ಪ್ರಣವಾಕ್ಷರವನ್ನು ಬರೆದು ಆ ಪ್ರಸಾದದ ಕುಂಭಕ್ಕೂ ಓಂ ಪ್ರಣವರೂಪಿಣಿ ಜಗನ್ಮಾತಾ ಜಗದ್ರಕ್ಷಿಣೆ ಪ್ರಸಿದತು ಎಂದು ಭಸ್ಮದಿಂದ ಬರೆದು ಪ್ರಣವಾಕ್ಷರದ ಮೇಲೆ ಕುಂದ, ಮಂದಾರ, ಪಾರಿಜಾತಾದಿ ಹೂಗಳನ್ನು ಹಾಕಿ ಅದರ ಮೇಲೆ ಆ ಕುಂಭವನ್ನಿರಿಸಿ ಹಾಗೆಯೇ ಹೊಳೆಯಿಂದ ಶುದ್ಧೋದಕವನ್ನು ತರಿಸಿ ಎಲ್ಲ ನದಿ ತೀರ್ಥಗಳನ್ನು ಅದರಲ್ಲಿ ಆಹ್ವಾನಿಸಿ ಆರಂಭದಲ್ಲಿ ಆ ತೀರ್ಥವನ್ನು ತುಸು ಕೂಡಿಸಿ ಮೇಲೆ ಪಂಚ ಎಲೆಗಳನ್ನು ಮಾಡಿಟ್ಟ ಒಂದು ನಾರಿಕೇಳ ಫಲವನ್ನು ಇಟ್ಟು ಆ ಕುಂಭಕ್ಕೊಂದು ಬಿಳಿಯ ಪತ್ತಲವನ್ನು ಸುತ್ತಿ ಒಂದು ಕುಪ್ಪಸ ಕಣವನ್ನು ಇಟ್ಟು ಟಂಕಾಭರಣವನ್ನು ಹಾಕತಕ್ಕದ್ದು ಎಂದು ಹಾಕಿಸಿದರು. ಕೆಲವೇ ಅಂತರದ ಮೇಲೆ ಗುರು ಪೂಜಾರ್ಥವಾಗಿ ಒಂದು ಕೂರ್ಚಾಸನವನ್ನು ಇಟ್ಟು ಬಿಳಿಯ ಕಂಬಳಿ ಹಾಸಿ ಅಷ್ಟದಳ ಕಮಲದ ರಂಗವಲ್ಲಿ ರಚಿಸಿ ಮೇಲೆ ಪುಷ್ಪಗಳನ್ನು ಹರಡಿ ಶ್ರೀ ಸದ್ಗುರು ಬಸನಗೌಡ ಮಹಾರಾಜರನ್ನು ಅಲ್ಲಿ ಕೂಡಿರುವಂತೆ ಆಜ್ಞಾಪಿಸಿದರು. ಅದರಂತೆ ಅವರು ಕೂಡಲು ಆಗ ಮಾತೋಶ್ರೀ ಗೌರಾಂಬ ತಾಯಿಯವರು ಸೀಮೆ ಮಠದ ಶ್ರೀ ಅಪ್ಪಯ್ಯ ಸ್ವಾಮಿಗಳಿಗೆ ಇನ್ನು ನೀವು ನಿಮ್ಮೂರ ದೈವದವರ ಜೊತೆಗೆ ಭಕ್ತಿಪೂರ್ವಕ ಕುಂಭ ಪೂಜೆ ಹಾಗೂ ಶ್ರೀಗುರು ಪೂಜಾ ಮಾಡಲು ಉಪಕ್ರಮಿಸಿರೆಂದು ಆಜ್ಞೆ ಮಾಡಿದರು. ಆಗ ಶ್ರೀಗಳವರ ನೇತೃತ್ವದಲ್ಲಿ ಶ್ರೀ ಅಪ್ಪಯ್ಯ ಸ್ವಾಮಿಗಳು, ಶ್ರೀ ಬಸನಗೌಡ ಪಾಟೀಲರು ಹಾಗೂ ದೈವದ ಮುಖಂಡರು ಗುರುಪಾದ ತೊಳೆದು ಪೂಜಿಸತೊಡಗಿದರು. ಕ್ರಮಬದ್ಧ ವಿಧಿವಿಧಾನುಸಾರವಾಗಿ ಮಂತ್ರಘೋಷದೊಡನೆ ಪಂಚಾಭಿಷೇಕ, ಮಹಾಭಿಷೇಕಗಳು, ಪೂಜೆಗಳು ಜರುಗಿದವು. ಸೀಮೆಮಠದ ಶ್ರೀ ಅಪ್ಪಯ್ಯ ಸ್ವಾಮಿಗಳು ಮಂಗಳ ಅಷ್ಟಕ ಹೇಳಿ ಕುಂಭಕ್ಕೂ ಗುರುಪಾದಕ್ಕೂ ಅಕ್ಷತಾರೋಪಣ ಮಾಡಲು ಸಮಸ್ತ ಜನರಿಗೆ ತಿಳಿಸಲು ಎಲ್ಲರೂ ಅಕ್ಷತಾರೋಪಣ ಮಾಡಿದರು. ಆಕಾಶದಿಂದ ಹೂಮಳೆ ಸುರಿದಂತೆ ಎಷ್ಟೋ ಅನುಭಾವಿಗಳು ತಂದಿದ್ದ ಹೂಗಳನ್ನು ಕುಂಭಕ್ಕೂ ಗುರುಪಾದಕ್ಕೂ ಸುರಿದರು. ಮಂಗಳವಾದ್ಯಗಳ ಮಂಜುಳ ಘೋಷವು ಮೊಳಗಿ ಎಲ್ಲರನ್ನೂ ಆಹ್ಲಾದಗೊಳಿಸಿತು. ಗುರುಪಾದಕ್ಕೆ ಕಾಯಿ ಒಡೆದು ಫಲವನ್ನು ಅರ್ಪಿಸಿದರು. ಕುಂಭಕ್ಕೆ ಅನ್ನ ಮೊಸರು ನೈವೇದ್ಯ ಮಾಡಿ ಫಲವನ್ನು ಅರ್ಪಿಸಿ ಕಾಯಿ ಒಡೆದರು. ಅಲ್ಲಿ ಸುಹಾಸಿನಿಯರೆಲ್ಲರೂ ಆರತಿ ಬೆಳಗಿ ನಮಸ್ಕರಿಸಿ ಕೃತಾರ್ಥರಾದರು. ಅದೇ ಸಮಯಕ್ಕೆ ಊರೊಳಗಿನಿಂದ ಅನ್ನ ಪ್ರಸಾದದ ಬುಟ್ಟಿಗಳು ಬರುತ್ತಿದ್ದವು. ಆಜ್ಞಾಧಾರಕರಾದ ಸೀಮೆಮಠದ ಶ್ರೀ ಅಪ್ಪಯ್ಯ ಸ್ವಾಮಿಗಳು ತಮ್ಮ ಕೈಯಲ್ಲಿ ಅನೇಕ ಹುಡುಗರನ್ನು ಕರೆದುಕೊಂಡು ಎಲ್ಲರಿಗೂ ಪ್ರಸಾದ ನೀಡುವ ವ್ಯವಸ್ಥೆಗೆ ನಿಂತರು. ಶ್ರೀ ಅದರ್ಶ ಶಿವಯೋಗಿಗಳಿಗೂ, ಚಿಕ್ಕೋಡಿಯ ಶ್ರೀ ಚಿನ್ನಯ್ಯ ಸ್ವಾಮಿಗಳಿಗೂ, ಶ್ರೀ ಬಸನಗೌಡ ಮಹಾರಾಜರಿಗೂ ಹಾಗೂ ಸಮಸ್ತ ದೈವದವರಿಗೂ ಎಲ್ಲರಿಗೂ ಒಂದೇ ಸಲಕ್ಕೆ ಕೂಡಿರುವಂತೆ ಪಂಕ್ತಿಯನ್ನು ಹಾಕಿಸಿ ಪ್ರಸಾದ ಮಾಡಿಸುವ ವ್ಯವಸ್ಥೆಯನ್ನು ಸಿದ್ಧ ಮಾಡಿದರು. ಮಾತೋಶ್ರೀ ಗಂಗಾಂಬಿಕಾ ಮಾತೆಯವರು ಈರಕ್ಕ ಚೆನ್ನಕ್ಕನವರೊಡನೆ ಪ್ರಸಾದದ ಬುಟ್ಟಿಗಳನ್ನು ತಮ್ಮ ಸನ್ನಿಧಿಗೆ ತರಿಸಿಕೊಂಡು ಭೋಜ್ಯ ಪದಾರ್ಥಗಳನ್ನೆಲ್ಲ ಕ್ರಮಕ್ರಮವಾಗಿ ಶೇಖರಿಸಿಕೊಂಡು ನೀಡುವವರಿಗೆ ಕೊಡಿರೆಂದು ತಾವು ಮನಮುಟ್ಟಿ ಕೆಲಸ ಮಾಡತೊಡಗಿದ್ದರಿಂದ ಪ್ರಸಾದವನ್ನು ನೀಡುವ ಕಾರ್ಯವು ಅತಿ ಸುಗಮವಾಗಿ ಸಾಗಿ ಹೋಯಿತು. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜ್ ಕಿ ಜೈ, ಮಾತೋಶ್ರೀ ಗೌರಮ್ಮ ಮಾತಾ ಕಿ ಜೈ, ಗೌರಿ ಪತಿ ಹರ ಹರ ಮಹಾದೇವ್ ಎಂಬ ಜಯಘೋಷದೊಡನೆ ಪ್ರಸಾದ ಸಾಗಿತು. ಮಹಾಲೇದಿ, ಹಾಲು, ತುಪ್ಪ, ಹಪ್ಪಳ, ಶಂಡಿಗೆ ಸಾಕಷ್ಟು ನೀಡಲು ಎಲ್ಲರೂ ಮನದನಿ ಪ್ರಸಾದ ಸ್ವೀಕರಿಸಿ ತೃಪ್ತರಾದರು. ಎಂಬಲ್ಲಿಗೆ
ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 33ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶರಣವ ಪಾರ್ವತಿ ಪತಿ ಹರ ಹರ ಮಹಾದೇವ್.